ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಬಣ್ಣ ಬಣ್ಣದ ಹೂಗಳಿಂದ ಪರಿಸರ ಪ್ರಿಯರ ಮನಗೆದ್ದಿರುವ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಇಂದು ಮತ್ತಷ್ಟು ಕಂಗೊಳಿಸಿತು. 10ನೇ ದಿನವಾದ ಇಂದು ವೀಕೆಂಡ್ ಹಿನ್ನೆಲೆಯಲ್ಲಿ ಸಹಸ್ರಾರು ಜನರು ಲಾಲ್ಬಾಗ್ಗೆ ಭೇಟಿ ನೀಡಿ ಪ್ರದರ್ಶನವನ್ನ ಕಣ್ತುಂಬಿಕೊಂಡ್ರು. ಸುತ್ತಲೂ ತೆರೆಹೆವಾರಿ ಹೂಗಳು, ಒಂದಕ್ಕಿಂತ ಒಂದು ಚೆಂದ. ನೋಡ್ತಾ ಇದ್ರೆ ಅಲ್ಲೇ ನಿಂತು ಬಿಡೋ ಮನಸ್ಸು. ಹೀಗೆ ಕಳೆದ 10 ದಿನಗಳಿಂದ ನಿಸರ್ಗ ಪ್ರಿಯರ ಮನಗೆದ್ದಿರುವ ಪುಷ್ಪ ಪ್ರದರ್ಶನಕ್ಕೆ ಇಂದು 10ನೇ ದಿನ, ಜೊತೆಗೆ ವೀಕೆಂಡ್ ಬೇರೆ. ಹೀಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟರು. ತುಂಬ ಚೆನ್ನಾಗಿ ಅನಿಸ್ತು ಮೇಡಮ್. ಬಂದ್ವಿ, ಲಾಸ್ಟ್ ಮೂಮೆಂಟಲ್ಲಿ ಬಂದ್ವಿ. ಏನಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೆ. ಇನ್ನೂ ಸ್ವಲ್ಪ ನೋಡಬೇಕು ಅನಿಸ್ತಾ ಇದೆ. ಬಟ್ ಏನಂದ್ರೆ ಅವ್ರು ಹೋಗಿ ಅಂತ ಇದ್ದಾರೆ. ಟೈಮ್ ಆಗ್ತಾ ಇದೆ ಅಲ್ಲ, ಸೊ ನಾವು ಮೂವ್ ಮಾಡಬೇಕು. ಕಳೆದ 3 ದಿನಗಳಲ್ಲಿ ಸಸ್ಯಕಾಶಿಗೆ ಸುಮಾರು 2 ಲಕ್ಷ ಜನರು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಹಣ ಕೂಡ ಭರ್ಜರಿಯಾಗಿ ಕಲೆಕ್ಷನ್ ಆಗಿದೆ. ಒಟ್ಟು 10 ದಿನದ ಫ್ಲವರ್ ಶೋನಿಂದ 1,05 ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿದೆ. ಆಲ್ಮೋಸ್ಟ್ ಒಂದು 4 ಲಕ್ಷದಿಂದ 4,20,000 ಜನ ಬಂದಿದ್ದರು. ಈ ಸಾರಿ ಕೂಡ 4 ಲಕ್ಷದಿಂದ 4.5 ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ. ಹಾಗಾಗಿ ಗಣನೀಯವಾಗಿ ಯಾವುದೇ ಕಾರಣಕ್ಕೂ ಕೂಡ ವೀಕ್ಷಕರ ಸಂಖ್ಯೆ ಕಡಿಮೆ ಆಗಿಲ್ಲ. ಆಲ್ಮೋಸ್ಟ್ ಆನ್ ಪಾರ ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷವೂ ಅಷ್ಟೇ ಜನಸಂಖ್ಯೆ ಬಂದಿದ್ದಾರೆ. ಆರಂಭದಲ್ಲಿ ಪಾರ್ಕಿಂಗ್ ಸಮಸ್ಯೆ ಪುಷ್ಪ ಪ್ರದರ್ಶನಕ್ಕೆ ಕೊಂಚ ಹಿನ್ನಡೆ ತಂದಿತ್ತು. ಆದರೆ ಬಳಿಕ ಜನ ಅದನ್ನ ಅಲಕ್ಷಿಸಿ ಶೋಗೆ ಬಂದು ಕಳೆಗಟ್ಟಿತು. ನಾಳೆ ಪ್ರದರ್ಶನ ಕೊನೆಗೊಳ್ಳಲಿದೆ. ಒಟ್ಟಾರೆ ಜನರ ಅಭೂತಪೂರ್ವ ಪ್ರತಿಕ್ರಿಯೆಯೊಂದಿಗೆ ಸಸ್ಯಕಾಶಿಯ ಹೂಗಳ ಜಾತ್ರೆ ಯಶಸ್ಸು ಕಂಡಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ರೋಬೋಟ್ ಸಿನಿಮಾ ನೋಡಿದ್ದೀರಲ್ವಾ? ಆದರೆ ಅದು ಮನುಷ್ಯನೇ ರೋಬೋಟ್ ರೀತಿ ಅಭಿನಯಿಸಿರೋದು. ಆದರೆ ಇವತ್ತು ನಾವು ನಿಜವಾದ ರೋಬೋಗಳನ್ನು ತೋರಿಸ್ತೀವಿ ನೋಡಿ. ಒಂದಲ್ಲ ಎರಡಲ್ಲ 10 ರೋಬೋಗಳು ಮಕ್ಕಳೇ ತಯಾರಿಸಿರೋವು. ಸ್ಪೀಡ್ 1 ಟೆರಾಹೆರ್ಟ್ಜ್, ಮೆಮೊರಿ 1 ಜಿಟಾಬೈಟ್, ಎಲ್ಲ ಕಲೆಗಳು ತೆರೆ. Command mode activated. Get ready folks. ಇದು ಸೂಪರ್ ಸ್ಟಾರ್ ರಜನಿ ರೋಬೋ ಆಗಿ ಫಟಾಫಟ್ ಅಂತ ತೆರೆ ಮೇಲೆ ಮಿಂಚಿದ್ದು. ಆದ್ರೆ ಇಲ್ನೋಡಿ, ಇವು ರಿಯಲ್ ರೋಬೋ. ಈ ಪುಟಾಣಿ ರೋಬೋ ವಾಹನಗಳು ನಾವೇನ್ ಕಡಿಮೆ ಅಂತ ತಮ್ಮದೇ ರೀತಿಯಲ್ಲಿ ಚಮತ್ಕಾರ ಮಾಡಿದ್ವು. ಅಂದ್ಹಾಗೆ ಇದೆಲ್ಲ ನಡೆದದ್ದು ಎಲೆಕ್ಟ್ರಾನಿಕ್ ಸಿಟಿಯ ಎಬೆನೆಜರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ. ರೋಬೋಟಿಕ್ ಸಂಸ್ಥೆ ಆಯೋಜಿಸಿದ ಈ ಸ್ಪರ್ಧೆಯಲ್ಲಿ ತರಹೇವಾರಿ ರೋಬೋಗಳ ಪ್ರದರ್ಶನ ಮನಸೆಳೆಯಿತು. ಸ್ಕೂಲ್ ಮಕ್ಕಳಿಗೆ ನಾವು ಸಣ್ಣ ಮಾಡಲ್ ಅವ್ರ ಸಿಲೆಬಸ್ಸಲ್ಲಿ ಏನು ಕಲಿತಾರೆ ಅದನ್ನೇ ಇಂಪ್ಲಿಮೆಂಟ್ ಮಾಡೋ ಥರ ಮಾಡೆಲ್ಗಳನ್ನ ಟ್ರೈನ್ ಮಾಡ್ತೀವಿ. ಆ ಥರ ಮಾಡೆಲ್ನ ಡಿಸ್ಪ್ಲೇದಲ್ಲಿ ಇಟ್ಟಿದ್ದೀವಿ. ಆಮೇಲೆ ಇಂಜಿನಿಯರಿಂಗ್ ರಿಲೇಟೆಡ್ ನಮ್ಮದೇ ಆದ ಒಂದು ಬೋರ್ಡ್ ಇದೆ, ನೋವಾಟೆಕ್ ಬೋರ್ಡ್ ಅಂತ. ಇಟ್ ಇಸ್ ಕಾಲ್ಡ್ ಆಸ್ ನೋವಾ ಬೋಟ್. ಸೊ ಆ ಬೋರ್ಡ್ನಲ್ಲಿ ನಾವು ಬೇರೆ ಯಾವುದೇ ರೋಬೋಟಿಕ್ ಫಂಕ್ಷನ್ನ ಡಿಸೈನ್ ಮಾಡ್ಬೋದು, ಯಾವುದೇ ರೋಬೋಟಿಕ್ ಮಾಡೆಲ್ನ ಡೆವಲಪ್ ಮಾಡ್ಬೋದು. ಇಷ್ಟಕ್ಕೂ ಈ ರೋಬೋಗಳನ್ನ ನಿರ್ಮಿಸಿದ್ದು ಯಾವುದೋ ಹೈಫೈ ಇಂಜಿನಿಯರ್ಗಳಲ್ಲ, ಶಾಲಾ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳನ್ನ ಎಂಜಿನಿಯರಿಂಗ್ ಕ್ಷೇತ್ರಕ್ಕೆ ಉತ್ತೇಜಿಸುವ ಹಿನ್ನೆಲೆಯಲ್ಲಿ ಈ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಕೂಡ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ತಾಂತ್ರಿಕ ಕೌಶಲ್ಯ ಪ್ರದರ್ಶಿಸಿದ್ರು. ಬೆಂಕಿ ಅವಘಡ, ಬಾಂಬ್ ಸ್ಫೋಟ, ಅಪಘಾತಗಳು ನಡೆದ ಸ್ಥಳಗಳನ್ನ ತಲುಪಿ ಜನರನ್ನ ರಕ್ಷಣೆ ಮಾಡೋ ಚಾಲಕರಹಿತ ರೋಬೋಗಳನ್ನ ಸ್ಪರ್ಧೆಯಲ್ಲಿ ಪರಿಗಣಿಸಲಾಗಿತ್ತು. 10 ವಿಧದ ರೋಬೋ ಮಾದರಿಗಳು ಮನಸೂರೆಗೊಂಡವು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,790 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 31,090 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಯಾವುದೇ ಬದಲಾವಣೆ ಇಲ್ಲ. ಬೆಂಗಳೂರು ಫಸ್ಟ್ನಲ್ಲೀಗ ಮತ್ತೊಂದು ಬ್ರೇಕ್.